ಇಂದು ಕೆಲವು ಆಸಕ್ತಿದಾಯಕ ಪದ ಸಮಸ್ಯೆಗಳನ್ನು ಪರಿಹರಿಸೋಣ. ಮೊದಲನೇದು ಬಂದು ಅನು ಕೆಳಗೆ ತೋರಿಸುವಂತೆ ಚೌಕಾಕಾರದ ಬ್ಲಾಕ್ಗಳನ್ನು ಬಳಸಿ ವಿನ್ಯಾಸಗಳನ್ನು ರಚಿಸುತ್ತಿದ್ದಾಳೆ. ಅವಳು ನಿಖರವಾಗಿ 199 ಬ್ಲಾಕ್ಗಳನ್ನು ಬಳಸಿ ವಿನ್ಯಾಸವನ್ನು ಮಾಡಬಹುದೇ? ಹೌದು ಎಂದಾದರೆ ಅದು ಯಾವ ಹಂತವಾಗಿರುತ್ತದೆ? ನಿಮ್ಗೇನನ್ಸುತ್ತೆ? ಇದು ಸಾಧ್ಯವಾಗುತ್ತಾ ಇಲ್ವಾ? ಉತ್ತರಕ್ಕೆ ಧಾವಿಸಬೇಡಿ, ಇಲ್ಲಿರೋ ವಿನ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋಣ. ಬ್ಲಾಕ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಪ್ರತಿ ಹಂತದಲ್ಲಿ ಸ್ವಲ್ಪ ದೊಡ್ಡದಾಗ್ತಿರೋದು ಕಾಣುತ್ತೆ. ಈ ಹಂತಗಳಲ್ಲಿರುವ ಬ್ಲಾಕ್ಗಳ ಸಂಖ್ಯೆಗಳನ್ನು ಜೋಪಾನವಾಗಿ ಎಣಿಸ್ತಾ ಹೋಗೋಣ. ಮೊದಲನೇ ಹಂತದಲ್ಲಿ ಒಂದು ಮಧ್ಯದಲ್ಲಿದೆ, ಒಂದು ಎಡಕ್ಕೆ, ಒಂದು ಬಲಕ್ಕೆ, ಒಂದು ಕೆಳಗೆ. ಅದೇ ರೀತಿ ಎರಡನೇ ಹಂತದಲ್ಲಿ ಗಮನಿಸಿದ್ರೆ ಒಂದು ಬ್ಲಾಕ್ ಮಧ್ಯದಲ್ಲಿದೆ, ಈ ಬಾರಿ 2 ಬ್ಲಾಕ್ ಎಡಕ್ಕಿದೆ, 2 ಬಲಕ್ಕೆ, 2 ಕೆಳಗೆ ಕಂಡು ಬರ್ತಾ ಇದೆ. ಅದೇ ರೀತಿ ಮೂರನೇ ಹಂತವನ್ನು ನೋಡಿದ್ರೆ ಒಂದು ಮಧ್ಯದಲ್ಲಿ, ಇನ್ನು 3 ದಿಕ್ಕಿನಲ್ಲಿ 3 ಬ್ಲಾಕ್ಗಳು ಕಂಡು ಬರ್ತಾ ಇದೆ. ಈ ಹಂತಗಳಲ್ಲಿರುವ ಬ್ಲಾಕ್ಗಳ ಸಂಖ್ಯೆಗಳನ್ನು ಬರ್ಕೊಳ್ಳೋಣ. ಮೊದಲನೇ ಹಂತದಲ್ಲಿ ಒಂದು ಮಧ್ಯದಲ್ಲಿದೆ, ಇನ್ನು ಉಳಿದ 3 ದಿಕ್ಕಿಗೆ ಒಂದೊಂದು ಬ್ಲಾಕ್ಗಳಂತೆ. ಅಂದರೆ ಇದನ್ನು 3 × 1 + 1 ಅಂತ ಬರ್ಕೊಳ್ಬೋದು. ಅದೇ ರೀತಿ ಎರಡನೇ ಹಂತದಲ್ಲಿ ಒಂದು ಮಧ್ಯದಲ್ಲಿ, ಇನ್ನು 3 ದಿಕ್ಕಿಗೆ 2 ಬ್ಲಾಕ್, ಅಂದರೆ 2ನ್ನು 3 ಬಾರಿ ಗುಣಿಸೋದು +1. ಇನ್ನು ಮೂರನೇ ಹಂತದಲ್ಲಿ ಒಂದು ಬ್ಲಾಕ್ ಮಧ್ಯದಲ್ಲಿ, ಇನ್ನು ಉಳಿದ 3 ದಿಕ್ಕಿಗೂ 3 ಬ್ಲಾಕ್ಗಳು, ಅಂದರೆ ಇದನ್ನು 3 × 3 + 1 ಅಂತ ಬರ್ಕೊಳ್ಬೋದು. ಹೀಗೆ ಮುಂದುವರೆದ್ರೆ ಅಂತ ಎನ್ನಲ್ಲಿ ಒಟ್ಟು ಎಷ್ಟು ಬ್ಲಾಕ್ಗಳನ್ನು ಬಳಸಬೇಕಾಗತ್ತೆ? ಹೌದು, 3 × n + 1 ಬ್ಲಾಕ್ಗಳನ್ನು ಬಳಸ್ತೇವೆ. ಇಲ್ಲಿ 3 × n ಯಾಕೆ ಅಂದರೆ 3 ದಿಕ್ಕುಗಳಲ್ಲಿ ನಾವು ಬಳಸುವಂಥ ಬ್ಲಾಕ್ಗಳ ಸಂಖ್ಯೆ ಆಗಿರುತ್ತೆ ಅದು. ಇನ್ನು +1 ಯಾಕೆ ಅಂದರೆ ಆ ಒಂದು ಬಂದು ಮಧ್ಯದಲ್ಲಿ ಕಂಡುಬರುವಂತಹ ಬ್ಲಾಕ್ನ ಸಂಕೇತ. ಈಗ ಪ್ರಶ್ನೆಗೆ ನಾವು ಹಿಂತಿರುಗೋದಾದರೆ ಒಟ್ಟು 199 ಬ್ಲಾಕ್ಗಳನ್ನು ಬಳಸಿ ಅನು ಇದೇ ರೀತಿಯ ವಿನ್ಯಾಸವನ್ನು ತಯಾರಿಸಬೇಕು. ಆದ್ದರಿಂದ 3n + 1ಕ್ಕೆ 199ನ್ನು ನಾವು ಈಕ್ವೇಟ್ ಮಾಡೋಣ. ಈಗ ಎರಡೂ ಕಡೆಗಳಲ್ಲಿ 1ರಿಂದ ಕಳೆಯೋಣ. ಇಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಎನ್ನ ಮೌಲ್ಯವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇನ್ನು ಉಳಿದ ಎಲ್ಲ ಪದಗಳನ್ನು, ಸಹಗುಣಕಗಳನ್ನು ನಾವು ಟ್ರಾನ್ಸ್ಪೋಸ್ ಅಂದರೆ ಸ್ಥಳಾಂತರಗೊಳಿಸಬೇಕು. 199 - 1 ಬಂದು 198ಕ್ಕೆ ಸಮ. ಈಗ ಎರಡೂ ಕಡೆಗಳಲ್ಲಿ 3ರಿಂದ ಭಾಗಿಸಿದಾಗ ಎನ್ನ ಮೌಲ್ಯ ಬಂದು 66 ಅಂತ ಸಿಗುತ್ತೆ. ಗಮನಿಸಿ, ಎನ್ ಇಲ್ಲಿ ಒಂದು ಪೂರ್ಣ ಸಂಖ್ಯೆಯಾದ ಉತ್ತರವನ್ನು ಕೊಡ್ತಾ ಇದೆ. ಒಂದು ವೇಳೆ ಋಣ ಸಂಖ್ಯೆಯಾಗಿದ್ರೆ ಅಥವಾ ಒಂದು ಭಿನ್ನ ರಾಶಿಯಾಗಿದ್ರೆ ನಾವು 199 ಬ್ಲಾಕ್ಗಳನ್ನು ಬಳಸ್ಕೊಂಡು ಇದೇ ರೀತಿಯ ವಿನ್ಯಾಸವನ್ನು ತಯಾರಿಸ್ಲಿಕ್ಕೆ ಆಗೋಲ್ಲ ಅಂತ ಹೇಳ್ಬೋದಿತ್ತು. ಆದರೆ ಇಲ್ಲಿ ಹೌದು, ಅವಳು 199 ಬ್ಲಾಕ್ಗಳನ್ನು ಬಳಸ್ಕೊಂಡು ಇದೇ ರೀತಿಯ ವಿನ್ಯಾಸವನ್ನು ಮಾಡಬಹುದು ಮತ್ತು ಅದು 66ನೇ ಹಂತದಲ್ಲಿರುತ್ತೆ ಅಂತ ಖಚಿತಪಡಿಸ್ಬೋದು. ಅಂದರೆ ಇಲ್ಲಿ ಎನ್ ಬಂದು ನಾವು ಯಾವ ಹಂತದಲ್ಲಿ ಅಷ್ಟು ಬ್ಲಾಕ್ಗಳನ್ನು ಬಳಸಿದ್ವಿ ಅನ್ನೋ ಮಾಹಿತಿಯನ್ನು ಕೊಡುತ್ತೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಬ್ಬರು ಸ್ನೇಹಿತರು ಹಣ ಉಳಿಸಲು ಬಯಸುತ್ತಾರೆ. ಜಾಹ್ನವಿ ಆರಂಭಿಕ ಮೊತ್ತ 4,000 ರೂಪಾಯಿಯಿಂದ ಪ್ರಾರಂಭಿಸುತ್ತಾಳೆ ಮತ್ತು ಹೆಚ್ಚುವರಿಯಾಗಿ ತಿಂಗಳಿಗೆ 650 ರೂಪಾಯಿಗಳು ಉಳಿಸುತ್ತಾಳೆ. ಸುನೀತಾ 5,050 ರೂಪಾಯಿಯಿಂದ ಪ್ರಾರಂಭಿಸಿ ತಿಂಗಳಿಗೆ 500 ರೂಪಾಯಿಯನ್ನು ಉಳಿಸ್ತಾಳೆ. ಇಲ್ಲಿ ಪ್ರಶ್ನೆ ಏನು ಅಂದರೆ ಎಷ್ಟು ತಿಂಗಳ ನಂತರ ಜಾಹ್ನವಿಯ ಒಟ್ಟು ಉಳಿತಾಯವು ಸುನೀತಾಳ ಉಳಿತಾಯಕ್ಕಿಂತ 150 ರೂಪಾಯಿಗಳು ಹೆಚ್ಚಾಗಿರುತ್ತೆ. ಇಲ್ಲಿ ನಮಗೆ ಎಷ್ಟು ತಿಂಗಳ ನಂತರ ಈ ಒಂದು ಸಂದರ್ಭ ಏರ್ಪಡುತ್ತೆ ಅಂತ ತಿಳಿಯದ ಕಾರಣ X ತಿಂಗಳ ನಂತರ ಜಾಹ್ನವಿ ಸುನೀತಾಗಿಂತ 150 ರೂಪಾಯಿ ಹೆಚ್ಚು ಉಳಿತಾಯವನ್ನು ಹೊಂದಿರ್ತಾಳೆ ಅಂತ ಊಹೆ ಮಾಡೋಣ. X ಬಂದು ಇಲ್ಲೊಂದು ಅವ್ಯಕ್ತ ಪದ. ನಾವು Xನ ಮೌಲ್ಯವನ್ನು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಈಗ ಪ್ರತಿಯೊಬ್ಬರ ಉಳಿತಾಯ ಎಷ್ಟು ಅಂತ ನೋಡೋಣ. ಜಾಹ್ನವಿ ಪ್ರತಿ ತಿಂಗಳಿಗೆ 650 ರೂಪಾಯಿಗಳನ್ನು ಉಳಿಸ್ತಾಳೆ. ಅಂದರೆ X ತಿಂಗಳಲ್ಲಿ ಅವಳು ಮಾಡುವಂತಹ ಒಟ್ಟು ಉಳಿತಾಯ ಬಂದು 650 ರೂಪಾಯಿ × X. ಅದೇ ರೀತಿ ಸುನೀತಾ ಪ್ರತಿ ತಿಂಗಳಿಗೆ 500 ರೂಪಾಯಿಗಳನ್ನು ಉಳಿಸ್ತಾಳೆ. X ತಿಂಗಳಲ್ಲಿ ಅದು ಬಂದು 500 × Xಗೆ ಸಮವಾಗಿರುತ್ತೆ. ಇನ್ನು ಇಷ್ಟೇ ಅಲ್ಲ, ಆರಂಭದಲ್ಲಿ ಜಾಹ್ನವಿ ಮಾಡಿದಂಥ ಉಳಿತಾಯ ಬಂದು 4,000 ರೂಪಾಯಿಗಳಿಗೆ ಸಮವಾಗಿತ್ತು.
ಅಂದರೆ ಎಕ್ಸ್ ತಿಂಗಳಲ್ಲಿ ಜಾಹ್ನವಿ ಮಾಡುವಂಥ ಒಟ್ಟು ಉಳಿತಾಯ ಬಂದು ಆರಂಭಿಕ ಮೊತ್ತ ಪ್ಲಸ್ ಎಕ್ಸ್ ತಿಂಗಳಲ್ಲಿ ಅವಳು ತಿಂಗಳ ಉಳಿಸಿದಂಥ ಮೊತ್ತಕ್ಕೆ ಸಮವಾಗಿರುತ್ತೆ. ಅಂದರೆ 4,000 ಪ್ಲಸ್ 650 ಇಂಟು ಎಕ್ಸ್ಗೆ ಸಮವಾಗಿರುತ್ತೆ. ಅದೇ ರೀತಿ ಸುನಿತಾಳ ಆರಂಭಿಕ ಮೊತ್ತ ಬಂದು 5,050ಕ್ಕೆ ಸಮವಾಗಿತ್ತು. ಅಂದರೆ ಎಕ್ಸ್ ತಿಂಗಳಲ್ಲಿ ಸುನಿತಾ ಮಾಡುವಂತಹ ಒಟ್ಟು ಉಳಿತಾಯ ಬಂದು 5,050 ಪ್ಲಸ್ 500 ಇಂಟು ಎಕ್ಸ್ಗೆ ಸಮವಾಗಿರುತ್ತೆ. ಈಗ ಎಕ್ಸ್ ತಿಂಗಳ ನಂತರ ಏನಾಗುತ್ತೆ, ಜಾಹ್ನವಿಯ ಉಳಿತಾಯ ಸುನಿತಾಳ ಉಳಿತಾಯಕ್ಕಿಂತ 150 ರೂಪಾಯಿಗಳು ಹೆಚ್ಚಾಗಿರುತ್ತೆ. ಇದನ್ನ ಈ ರೀತಿ ಒಂದು ಸಮೀಕರಣದ ರೂಪದಲ್ಲಿ ಬರ್ಕೊಳ್ಳೋಣ. ಈಗ ಬಲಬದಿಯಲ್ಲಿ ನಾವು ನೋಡೋದಾದ್ರೆ 150 ಪ್ಲಸ್ 5,050 ಅಂದ್ರೆ 5,200ಕ್ಕೆ ಸಮ. 500 ಎಕ್ಸ್ ಅನ್ನ ನಾವು ಎರಡೂ ಬದಿಯಲ್ಲಿ ಕಳೆದ್ರೆ ಈ ರೀತಿ ಸಿಗುತ್ತೆ. ಅದೇ ರೀತಿ 4,000ವನ್ನ ಎರಡೂ ಬದಿಗಳಲ್ಲಿ ವ್ಯವಕಲನ ಮಾಡೋಣ. ಆಗ ನಮಗೆ 150 ಎಕ್ಸ್ ಇಸ್ ಈಕ್ವಲ್ ಟು 1,200 ಅಂತ ಸಿಗುತ್ತೆ. ಈಗ ಎಕ್ಸ್ನ ಮೌಲ್ಯ ಬಂದು 1,200 ಡಿವೈಡೆಡ್ ಬೈ 150ಕ್ಕೆ ಸಮ. ಅಂದರೆ ಎಕ್ಸ್ನ ಮೌಲ್ಯ ಬಂದು 8. ಆದ್ದರಿಂದ 8 ತಿಂಗಳ ನಂತರ ಜಾಹ್ನವಿಯ ಉಳಿತಾಯವು ಸುನಿತಾಳ ಉಳಿತಾಯಕ್ಕಿಂತ 150 ರೂಪಾಯಿಗಳು ಹೆಚ್ಚಾಗಿರುತ್ತೆ. ಈಗ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ರಿಯಾ ಒಂದು ಪಾರ್ಟಿಯನ್ನು ಆಯೋಜಿಸಲು ಬಯಸ್ತಾಳೆ. ಅವಳು ಪಟ್ಟಣದಲ್ಲಿರುವ ಚಾಟ್ ಅಂಗಡಿಯಿಂದ ಪಾರ್ಟಿಗೆ ಬೇಕಾದ ತಿಂಡಿಗಳನ್ನು ಖರೀದಿಸಲು ನಿರ್ಧರಿಸ್ತಾಳೆ. ಪ್ರತಿ ತಿಂಡಿಯ ತಟ್ಟೆಯ ಬೆಲೆ 25 ರೂಪಾಯಿಗಳಂತೆ. ರಿಯಾಳ ಮನೆಗೆ ತಿಂಡಿಗಳನ್ನು ತಲುಪಿಸಲು ಅಂಗಡಿಯವರು ಹೆಚ್ಚುವರಿಯಾಗಿ 50 ರೂಪಾಯಿ ಸ್ಥಿರ ವಿತರಣಾ ಶುಲ್ಕವನ್ನು ವಿಧಿಸುತ್ತಾರೆ. ರಿಯಾ ಕುಟುಂಬದಲ್ಲಿ ಅವಳನ್ನು ಸೇರಿ 5 ಸದಸ್ಯರಿರ್ತಾರೆ. ಅವಳ ಪೋಷಕರು ಈ ಪಾರ್ಟಿಗಾಗಿ 500 ರೂಪಾಯಿ ಖರ್ಚು ಮಾಡಲು ಅನುಮತಿಯನ್ನ ನೀಡಿರ್ತಾರೆ. ರಿಯಾ ತನ್ನ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರು ಪ್ರತಿಯೊಬ್ಬರಿಗೂ ಒಂದೊಂದು ತಿಂಡಿಯ ತಟ್ಟೆಯನ್ನು ನೀಡಲು ಬಯಸ್ತಾಳೆ. ಅವಳು ಎಷ್ಟು ಸ್ನೇಹಿತರನ್ನ ಪಾರ್ಟಿಗೆ ಆಹ್ವಾನಿಸಬಹುದು? ಇಲ್ಲಿ ನಮಗೆ ಅವಳು ಒಟ್ಟು ಎಷ್ಟು ಸ್ನೇಹಿತರನ್ನ ಇನ್ವೈಟ್ ಮಾಡಬಹುದು ಅನ್ನೋ ಮಾಹಿತಿ ತಿಳಿದೇ ಇರೋ ಕಾರಣ ನಾವು ಅದನ್ನ ಎಕ್ಸ್ ಆಗಿರ್ಲಿ ಅಂತ ಊಹೆ ಮಾಡೋಣ. ಈ ಪಾರ್ಟಿಗೆ ಬರುವಂತ ಒಟ್ಟು ಜನ ಎಷ್ಟಾಗಿರ್ತಾರೆ? ಕುಟುಂಬದ ಸದಸ್ಯರು ಪ್ಲಸ್ ಸ್ನೇಹಿತರು. ಕುಟುಂಬದಲ್ಲಿ 5 ಮಂದಿ ಇದ್ದಾರೆ. ಸ್ನೇಹಿತರು ಎಕ್ಸ್ ಮಂದಿ ಆಗಿರ್ಲಿ ಅಂತ ನಾವು ಊಹೆ ಮಾಡಿದ್ವಿ. ಈಗ ತಿಂಡಿಗೆ ಖರ್ಚಾಗುವಂತಹ ಒಟ್ಟು ಬೆಲೆಯನ್ನ ಕಂಡುಹಿಡಿಬೇಕಾದ್ರೆ ಪ್ರತಿ ತಟ್ಟೆಗೆ 25 ರೂಪಾಯಿಗಳು ಅಂತ ಗೊತ್ತು. 5 ಪ್ಲಸ್ ಎಕ್ಸ್ ಜನರಿಗೆ ಆಗುವಂತ ಒಟ್ಟು ತಿಂಡಿಯ ಬೆಲೆ ಎಷ್ಟಾಗಿರ್ಬೋದು? 5 ಪ್ಲಸ್ ಎಕ್ಸ್ ಇಂಟು 25ಕ್ಕೆ ಸಮವಾಗಿರುತ್ತೆ. ಅಂದ್ರೆ ಇದು 125 ಪ್ಲಸ್ 25 ಎಕ್ಸ್. ಈಗ ಅವಳು ಮಾಡಬಹುದಾದಂಥ ಒಟ್ಟು ವೆಚ್ಚ ಬಂದು 500 ರೂಪಾಯಿಗಳು. ಇದರಲ್ಲಿ ತಿಂಡಿಯ ವೆಚ್ಚ ಬರುತ್ತೆ. ಅಷ್ಟೇ ಅಲ್ಲ, ವಿತರಣಾ ಶುಲ್ಕವನ್ನು ಕೂಡ ಒಳಗೊಂಡಿರಬೇಕು. ಆದ್ರಿಂದ 500 ರೂಪಾಯಿಗಳಲ್ಲಿ ತಿಂಡಿಯ ವೆಚ್ಚವಾದ 125 ಪ್ಲಸ್ 25 ಎಕ್ಸ್, ವಿತರಣಾ ಶುಲ್ಕವಾದ 50 ರೂಪಾಯಿಗಳನ್ನು ಕೂಡ ಸೇರಿಸಬೇಕು. ಈಗ ಇದನ್ನ ಸರಳಗೊಳಿಸಿದಾಗ ಬಲಬದಿಯಲ್ಲಿ 175 ಪ್ಲಸ್ 25 ಎಕ್ಸ್ ಸಿಗುತ್ತೆ. ಈಗ ಎರಡೂ ಕಡೆಗಳಲ್ಲಿ 175ಅನ್ನ ಕಳೆದಾಗ ನಮಗೆ 500 ಮೈನಸ್ 175 ಅಂದರೆ 325 ಇಸ್ ಈಕ್ವಲ್ ಟು 25 ಎಕ್ಸ್ ಸಿಗುತ್ತೆ. ಈಗ ಎರಡೂ ಕಡೆಗಳಲ್ಲಿ 25ರಿಂದ ಭಾಗಿಸಿದಾಗ ನಮಗೆ ಎಕ್ಸ್ನ ಮೌಲ್ಯ ಬಂದು 13 ಅಂತ ಸಿಗುತ್ತೆ. ಅಂದರೆ ರಿಯಾ ಒಟ್ಟು 13 ಸ್ನೇಹಿತರನ್ನ ಪಾರ್ಟಿಗೆ ಆಹ್ವಾನಿಸಬಹುದು.